ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸುಳ್ಯ ತಾಲೂಕು ಅಜ್ಜಾವರದ ಅಡಪಂಗಾಯ ಅಂಗನವಾಡಿ ಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಇದೀಗ ಸುಳ್ಯ ತಾಲೂಕು ಅಜ್ಜಾವರ ಅಡಪಂಗಾಯ ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಕೇಳುಗರೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಮೊದಲನೆಯದಾಗಿ ಪ್ರಾರ್ಥನೆ. ಪುಟಾಣಿಗಳಾದ ಗಾನ ಅಡಪಂಗಾಯ, ಅಫೀನಾ ಅಡ್ಕ. ಶರಣಂಬೇವಾಣಿ ಪೊರೆಯೋ ಕಲ್ಯಾಣಿ ವಾಗಭಿಮಾನಿ ವರ ಬ್ರಹ್ಮಾಣಿ ಸುಂದರವೇಣಿ ಸುಚಲಿತ ರಾಣಿ ಜಗದೊಳು ನಿನ್ನ ಪೊಗಳುವರಮ್ಮ ಹರಿಯ ತೋರಿಸೆಂದು ಪ್ರಾರ್ಥಿಸೆವಮ್ಮ. ಪಾಡುವೆ ಶತಿಯ ಬೇಡುವೆ ಮತಿಯ ಪುರಂದರ ವಿಠಲನ ಸೋದರ ಸೊಸೆಯ. ಅಂಗನವಾಡಿಯ ಕಿರುಪರಿಚಯ ಮಾಡಲಿದ್ದಾನೆ ಪುಟಾಣಿ ನಿಖಿಲ್ ಅಡಪಂಗಾಯ. ನಮ್ಮ ಅಂಗನವಾಡಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದ ಅಡಪಂಗಾಯ ಎಂಬಳಿದೆ. ನಮ್ಮ ಅಂಗನವಾಡಿಯಲ್ಲಿ 35 ಜನ ಮಕ್ಕಳು ಇದ್ದಾರೆ. ಟೀಚರ್ ಮತ್ತು ಅಡುಗೆ ಅಮ್ಮ ಇದ್ದಾರೆ. ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅಂಗನವಾಡಿ ಎಂಬ ಹೂತೋಟದಲ್ಲಿ ವಿಧ ವಿಧ ಜಾತಿಯ ಹೂಗಳಾದ ನಾವು ಕಲಿಯುತ್ತಾ ನಲಿಯುತ್ತಾ ಅರಳುತ್ತಿದ್ದೇವೆ. ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಲಿದ್ದಾಳೆ ಪುಟಾಣಿ ಅಫೀನಾ ಅಡ್ಕ. ನಿಮಗೆಲ್ಲರಿಗೂ ಸುಸ್ವಾಗತ, ನಮ್ಮ ಪ್ರೀತಿಯ ಸುಸ್ವಾಗತ. ಅಂಗನವಾಡಿ ತೋಟದಲ್ಲಿ ಅರಳುವ ನವುಗಳು ನೀಡು ವಿಂದೋಣೆವ ಸ್ವಾಗತ. ಪುಟ್ಟ ಪುಟ್ಟ ಮಕ್ಕಳು ಹೆಜ್ಜೆ ಹೆಜ್ಜೆ ಜೋಡಿಸಿ ನಿಮ್ಮ ಮುಂದೆ ಬಂದೆವು ಇಂದು ನಾವು. ಅಭಿಮಾನದ ಸವಿಗಳಿಗೆ ಎಳಿ ಈ ಪುಟ್ಟ ಮಕ್ಕಳ ನೆನಪಿರಲಿ. ನಿಮ್ಮ ನಾವು ಬೇಡುವೆವು ನಮ್ಮ ನೀವು ಹರಸಬೇಕು ಪ್ರೀತಿಯಿಂದ ಸಂಪ್ರೀತಿಯಿಂದ. ಕಾಥೇವಾಡದ ಪೋರಬಂದರಿನಲ್ಲಿ ಹಾಡು ಹಾಡಲಿದ್ದಾರೆ ಪುಟಾಣಿಗಳಾದ ಅಫೀನಾ ಅಡ್ಕ, ಗಾನ ಅಡಪಂಗಾಯ. ಕಾಥೇವಾಡದ ಪೋರಬಂದರಿನಲ್ಲಿ ಹುಟ್ಟಿದರು ಮೋಹನದಾಸ ಕರಮಚಂದ ಗಾಂಧಿ ಎಂಬವರು. ಇಂಗ್ಲಿಷ್ ಕಲಿತು ವಕೀಲರಾಗಲು ಇಂಗ್ಲೆಂಡ್ ಸೇರಿದರು. ಹಳ್ಳಿಯ ಜನರ ಭೇದವ ಕಂಡು ಕಣ್ಣೀರ್ ಸುರಿಸಿದರು. ಉಪ್ಪಿನ ಸತ್ಯಾಗ್ರಹನು ಮಾಡಿ ಜೈಲನ್ನು ಸೇರಿದರು. ಸತ್ಯಾಗ್ರಹಕ್ಕೆ ಮಣಿದು ಆಂಗ್ಲರು ಸ್ವತಂತ್ರ ನೀಡಿದರು. ಜನವರಿ ತಿಂಗಳ 30ರಂದು ಇಹವನ್ನು ತೊರೆದಾರು. ನಾಥೋರಾಮನ ಗುಂಡಿಗೆ ಸಿಕ್ಕಿದ ಜಾಗವು ಎದೆಯಲ್ಲಿ. ಡಾಕ್ಟರ್ ಮಾಮ ಹಾಡು ಹಾಡಲಿದ್ದಾಳೆ ಪುಟಾಣಿ ಹರ್ಷಿತಾ ಅಡ್ಕ. ದಾತದ ಮಾಮ ಏನು ಮಾಡ್ತೀರಾ? ಪುಟ್ಟ ಪುಟ್ಟ ಮಕ್ಕಳೇ ನಿಮ್ಮ ಪರಿಚಯ ಮಾಡ್ತೀನಿ. ದಾತದ ಮಾಮ ಏನು ಕೊತ್ತೀರಾ? ಜ್ವರ ಇದ್ದ ಪುಟ್ಟಂಗೆ ಮದ್ದು ಮತ್ತೆ ಕೊತ್ತೀನಿ. ಕಜ್ಜಿ ಇದ್ದ ಪುಟ್ಟಂಗೆ ಮದ್ದು ಸೂಜಿ ಕೊತ್ತೀನಿ. ಪ್ರೀತಿಯಿಂದ ಬೆನ್ನು ತಾತಿ
ಒಳ್ಳೆ ಪುಟ ಅಂತೀನಿ. ಗಾದೆ ಮಾತುಗಳನ್ನು ಹೇಳಲಿದ್ದಾನೆ ಪುಟಾಣಿ ನಿಖಿಲ್ ಅಡಪಂಗಾಯ. ತಾಯಿಗಿಂತ ಬಂದು ಇಲ್ಲ, ಉಪ್ಪಿಂತ ರುಚಿ ಇಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು. ಮಾತು ಬಳ್ಳವನಿಗೆ ಜಗಳವಿಲ್ಲ, ಊಟ ಬಳ್ಳವನಿಗೆ ರೋಗವಿಲ್ಲ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಧಿಮ್ದಿನಾನ 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 ದಿನ ಹಾಡು ಹಾಡಲಿದ್ದಾರೆ ಪುಟಾಣಿಗಳಾದ ಆಫಿನಾ ಅಡ್ಕ, ಗಾನ ಅಡಪಂಗಾಯ. ಧಿಮ್ದಿನಾನ 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 ದಿನ, ನಾವು ಎಲ್ಲಿದ್ದರೇನು, ನಾವು ಹೇಗಿದ್ದರೇನು, ನಾವು ಮನ್ನ ಮನುಜರು, ನಾವು ಮನ್ನ ಮನುಜರು. ಭಾಷೆ ಯಾವುದಾದರೇನು, ದೇಶ ಎಂತಿದ್ದರೇನು, ನಾವು ಭಾರತೀಯರು, ನಾವು ಭಾರತೀಯರು. ಗಂಗೆಯಲ್ಲಿ ಹರಿದರೇನು, ತುಂಗೆಯಲ್ಲಿ ಹರಿದರೆ, ನಾಡ ನದಿಗಳೆಲ್ಲ ಒಂದೇ ಅಲ್ಲವೇ ಅಲ್ಲವೇ. ರಾಗ ಯಾವುದಾದರೇನು, ತಾಳ ಯಾವುದಾದರೇನು, ರಾಗ ತಾಳ ಸೇರಿದರೆ ಸಂಗೀತವೇ ಸಂಗೀತವೇ. ಗೂನು ಬೆನ್ನು ಮಾಡಿಕೊಂಡು ವೀಳ್ಯವನ್ನು ಜಗಿದುಕೊಂಡು ಹಾಡು ಹಾಡಲಿದ್ದಾನೆ ಪುಟಾಣಿ ನಿಖಿಲ್ ಅಡಪಂಗಾಯ. ಗೋಣ ಬೆನ್ನು ಮಾಡಿಕೊಂಡು ವೀಳ್ಯವನ್ನು ಜಗಿದುಕೊಂಡು ಉದ್ದ ಕೋಳು ಊರಿಕೊಂಡು ಅಜ್ಜಿ ಬಂದಳು, ಸೈ ಅಜ್ಜಿ ಬಂದಳು. ನಮ್ಮ ನೋಡಿ ನಗುತ್ತ ನಗುತ್ತ ಅಜ್ಜಿ ನಿಂದಳು, ಅಜ್ಜಿ ನಿಂದಳು. ದೊಡ್ಡ ಚೀಲ ಹಿಡಿದುಕೊಂಡು ಲಡ್ಡು ಗೆಡ್ಡು ತುಂಬಿಕೊಂಡು ಮಕ್ಕಳೆಲ್ಲ ಬನ್ನಿರೆಂದು ಅಜ್ಜಿ ಬಂದಳು, ಅಜ್ಜಿ ಬಂದಳು. ನೀತಿ ಕತೆ ಹೇಳಿಕೊಂಡು ನಮ್ಮನೆಲ್ಲ ತಿದ್ದಿಕೊಂಡು ತಿಂಡಿ ಕೊಡುವೆ ತಿನ್ನಿರೆಂದು ಅಜ್ಜಿ ಬಂದಳು, ಅಜ್ಜಿ ಬಂದಳು. ಎಡಗೈಯಲ್ಲಿ ರಾಟೆ, ಬಲಗೈಯಲ್ಲಿ ಗೀತೆ ಹಾಡು ಹಾಡಲಿದ್ದಾಳೆ ಪುಟಾಣಿ ಲಿಖಿತ ಅಡಪಂಗಾಯ. ಎಡಕೈಯಲ್ಲಿ ರಾಟೆ, ಬಲಕೈಯಲ್ಲಿ ಗೀತೆ, ಹಿಡಿದವ್ರ್ಯಾರೋ ಗೊತ್ತೇ, ಅವರೇ ನಮ್ಮ ಗಾಂಧಿ, ಪರಮ ಪೂಜ್ಯ ಗಾಂಧಿ, ಶ್ರೀ ಮಹಾತ್ಮ ಗಾಂಧಿ. ಕೈಯಲ್ಲಿ ಒಂದು ಕೋಲು, ಅವರಿಗಿಲ್ಲ ಸೋಲು, ಅವರ್ಯಾರೋ ಗೊತ್ತೇ, ಅವರೇ ನಮ್ಮ ಗಾಂಧಿ, ಪರಮ ಪೂಜ್ಯ ಗಾಂಧಿ, ಶ್ರೀ ಮಹಾತ್ಮ ಗಾಂಧಿ. ಮಕ್ಕಳಿಗೆಲ್ಲ ತಾತ, ವಿಶ್ವಕ್ಕೆಲ್ಲ ದಾತ, ಅವರ್ಯಾರೋ ಗೊತ್ತೇ, ಅವರೇ ನಮ್ಮ ಗಾಂಧಿ, ಪರಮ ಪೂಜ್ಯ ಗಾಂಧಿ, ಶ್ರೀ ಮಹಾತ್ಮ ಗಾಂಧಿ. ಸುತ್ತಮುತ್ತ ಚಂದ ಬೇಕು ಹಾಡು ಹಾಡಲಿದ್ದಾನೆ ಪುಟಾಣಿ ಸಚಿನ್ ಅಡಪಂಗಾಯ. ಸುತ್ತಮುತ್ತ ಚಂದ ಬೇಕು, ಕಫ ಕಡ್ಡಿ ಗುಡಿಸಬೇಕು, ಕೊಚ್ಚೆರೇರೋ ನಿಲ್ಲದಂತೆ ಮಾಡಬೇಕು, ಸೊಳ್ಳೆ ಗಿಲ್ಲೆ ಬಾರದಂತೆ ನೋಡಬೇಕು, ಮರ ಗಿಡ ನೆಡಬೇಕು, ಶುದ್ಧ ಗಾಳಿ ಪಡೆಯಬೇಕು, ರೋಗ ಬಾರದಂತೆ ತಡೆಯಬೇಕು, ರೋಗ ಬಾರದಂತೆ ತಡೆಯಬೇಕು. ಭಕ್ತ ಪ್ರಹ್ಲಾದನ ಕತೆ ಹೇಳಲಿದ್ದಾನೆ ಪುಟಾಣಿ ನಿಖಿಲ್ ಅಡಪಂಗಾಯ. ಹಿರಣ್ಯಕಶಿಪು ಮತ್ತು ಕಯಾದುರವರ ಮಗನೇ ಪ್ರಹ್ಲಾದ. ಪ್ರಹ್ಲಾದನು ಶ್ರೀಹರಿಯ ಭಕ್ತನಾಗಿದ್ದನು, ಅವನ ತಂದೆ ಹರಣ ಭಕ್ತನಾಗಿದ್ದನು. ತಂದೆ ಮಗನಿಗೆ ಹರಭಕ್ತನಾಗು ಎಂದಾಗ ಅವನು ಹರಿಯನ್ನು ಪೂಜಿಸುತ್ತಾನೆ. ಇದರಿಂದ ಕೋಪಗೊಂಡ ತಂದೆಯು ಮಗನಿಗೆ ಹಲವು ರೀತಿಯ ಶಿಕ್ಷೆಯನ್ನು ಕೊಡುತ್ತಾನೆ. ಎತ್ತರವಾದ ಬೆಟ್ಟದಿಂದ ಕೆಳಗೆ ದೋಡಿ ಬರಲು ಸೇವಕರಿಗೆ ಆಜ್ಞೆ ಮಾಡುತ್ತಾನೆ. ಆನೆಯ ಕಾಳುಗಳಿಂದ ತೊಳಿಸ
ಇದ್ದಾನೆ ಎನ್ನುತ್ತಾನೆ. ಹಾಗಾದರೆ ನಿನ್ನ ಶ್ರೀಹರಿ ಈ ಕಂಬದಲ್ಲಿ ತೋರಿಸು ಎಂದು ಹಿರಣ್ಯಕಶಿಪು ಗದೆಯಿಂದ ಕಂಬಕ್ಕೆ ಹೊಡೆಯುತ್ತಾನೆ. ಕಂಬ ಹೊಡೆದು ಉಗ್ರ ನರಸಿಂಹ ಅವತಾರದ ಶ್ರೀಹರಿ ಹೊರಗೆ ಬಂದು ಹಿರಣ್ಯಕಶಿಪುನನ್ನು ಕೊಂದು ಪ್ರಹ್ಲಾದನನ್ನು ಹರಸಿ ರಾಜನನ್ನಾಗಿ ಮಾಡುತ್ತಾನೆ. ಒಗಟುಗಳನ್ನು ಕೇಳಲಿದ್ದಾನೆ ಪುಟಾಣಿ ನಿಖಿಲ್ ಅಡ್ಪಂಗಯ. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಏನದು? ಮಲ್ಲಿಗೆ. ಬಿಳಿ ಕುದುರೆ ಹಸಿರು ಬಾಳ ಏನದು? ಮೂಲಂಗಿ. ಕುಳಿತರೆ ಮೊಡೆ ಹಾರಿದರೆ ಹನುಮಂತ ಕೂಗಿದರೆ ರಾವಣ ಏನದು? ಕಪ್ಪೆ. ಅಳಿಲೆ ಅಳಿಲೆ ಚುಮ್ ಚುಮ್ ಅಳಿಲೆ ಹಾಡು ಹಾಡಲಿದ್ದಾಳೆ ಪುಟಾಣಿ ಆಶಿಕಾ ಗೋರಡ್ಕ. ಅಳಿಲೆ ಅಳಿಲೆ ಚುಮ್ ಚುಮ್ ಅಳಿಲೆ ಮರದಿಂದಿಳಿದು ಬಾಬಾ ನಲಿದು ಸಕ್ಕರೆ ಬೆಲ್ಲ ಚಕ್ಕುಲಿ ಎಲ್ಲ ಬಂದರೆ ಕೊಡುವೆ ಬರದಿದ್ರೆ ತಿನ್ನುವೆ ಬಾರೋ ಬೇಗ ಹಾಕೋಲಾಗ. ಬೆಕ್ಕು ಮತ್ತು ಇಲಿಗಳ ಕತೆ ಹೇಳಲಿದ್ದಾನೆ ಪುಟಾಣಿ ನಿಖಿಲ್ ಅಡ್ಪಂಗಯ. ಒಂದು ಹಳೆ ಮನೆ ಇತ್ತು. ಅಲ್ಲಿ ತುಂಬಾ ಇಲಿಗಳಿದ್ದವು. ಅಲ್ಲಿಗೆ ಒಂದು ಬೆಕ್ಕು ಬಂದು ಒಂದೊಂದೇ ಇಲಿಗಳನ್ನು ಹಿಡಿದು ತಿನ್ನುತ್ತಿತ್ತು. ಇಲಿಗಳಿಗೆ ತುಂಬಾ ಹೆದರಿಕೆ ಆಯಿತು. ಇಲಿಗಳೊಂದು ಸಭೆ ಮಾಡಿದವು. ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವ, ಬೆಕ್ಕು ಬರುವಾಗ ನಾವು ಓಡಿ ಹೋಗ್ಬೋದು ಅಂತ ಹೇಳಿದವು. ಬೆಕ್ಕಿನ ಕೊರಳಿಗೆ ಯಾರು ಗಂಟೆ ಕಟ್ಟುತ್ತೀರಿ ಅಂತ ದೊಡ್ಡ ಇಲಿ ಕೇಳಿತು. ಯಾರು ಮಾತಾಡಲೇ ಇಲ್ಲ. ಅಷ್ಟರಲ್ಲಿ ಬೆಕ್ಕು ಬಂದೇ ಬಿಟ್ಟಿತ್ತು. ಇಲಿಗಳು ಗಂಟೆನಲ್ಲೇ ಬಿಟ್ಟು ಓಡಿ ಹೋದವು. ನೀತಿ, ಯಾರು ಜಂಬ ಕೊಚ್ಚಿಕೊಳ್ಳಬಾರದು. ಹಾಸ್ಯ ಪ್ರಶ್ನೆಗಳನ್ನು ಕೇಳಲಿದ್ದಾನೆ ಪುಟಾಣಿ ನಿಖಿಲ್ ಅಡ್ಪಂಗಯ. ಒಂದು ಕಡೆಯಲ್ಲಿ ಸ್ವಲ್ಪ ಸಕ್ಕರೆ ಬಿದ್ದಿರ್ತದೆ. ಅಲ್ಲಿಗೆ ತುಂಬಾ ಇರುವೆಗಳು ಮೊತ್ತಿಕೊಳ್ತವೆ. ಒಂದಿರ ಮಾತ್ರ ಯಾಕೆ ಹೋಗುದಿಲ್ಲ? ಅದಕ್ಕೆ ಸಕ್ಕರೆ ಕಾಯಿಲೆ ಇದೆ. 3 ಹಕ್ಕಿಗಳು ಆಕಾಶದಲ್ಲಿ ಹಾರ್ತಾ ಇರ್ತವೆ. ಹಾರುವಾಗ ಮೊಟ್ಟೆ ಇರ್ತವೆ. 2 ಹಕ್ಕಿಗಳದ್ದು ಮೊಟ್ಟೆ ಕೆಳಗೆ ಬೀಳುವುದಿಲ್ಲ. 1 ಹಕ್ಕಿದು ಮೊಟ್ಟೆ ಕೆಳಗೆ ಬೀಳ್ತದೆ. ಯಾಕೆ? 2 ಹಕ್ಕಿಗಳು ಚಡ್ಡಿ ಹಾಕಿವೆ, 1 ಹಕ್ಕಿ ಚಡ್ಡಿ ಹಾಕಿಲ್ಲ. 2 ಪುಟ್ಟ ಕಂಗಳು ಹಾಡು ಹೇಳಲಿದ್ದಾರೆ ಪುಟಾಣಿಗಳಾದ ಅಫಿನಾ ಅಡ್ಕ, ಗಾನಾ ಅಡ್ಪಂಗಯ. 2 ಪುಟ್ಟ ಕಣ್ಗಳು ದೇವರನ್ನು ನೋಡಲು, 2 ಪುಟ್ಟ ಕಿವಿಗಳು ದಿವ್ಯವಾಣಿ ಕೇಳಲು, 2 ಪುಟ್ಟ ಕೈಗಳು ದಿವ್ಯ ಪೂಜೆ ಮಾಡಲು, 2 ಪುಟ್ಟ ಕಾಲ್ಗಳು ದೇವರೆಡೆಗೆ ಹೋಗಲು, 1 ಚಿಕ್ಕ ಹೃದಯವು ದೇವರನ್ನು ನೆನೆಯಲು. ನಾನು ನಿನ್ನ ಮಗುವೆ ಸ್ವೀಕರಿಸು ದೇವನೇ. ಮನೆ ಮನೆ ನನ್ನ ಮನೆ ಹಾಡು ಹೇಳಲಿದ್ದಾಳೆ ಪುಟಾಣಿ ಆಶಿಕಾ ಗೋರಡ್ಕ. ಮನೆ ಮನೆ ನನ್ನ ಮನೆ, ನನ್ನಪ್ಪ ಬೆಳೆದ ಮನೆ, ನನ್ನಮ್ಮ ಒಲಿದ ಮನೆ, ತಂಗಿ ತಮ್ಮ ನಲಿದ ಮನೆ, ಅಜ್ಜ ಅಜ್ಜಿ ಇದ್ದ ಮನೆ, ನಾನು ಬಿದ್ದು ಎದ್ದ ಮನೆ. ಇಲ್ಲಿಗೆ ಅಡ್ಪಂಗಾಯ ಅಂಗನವಾಡಿ ಕೇಂದ್ರದ ಪುಟಾಣಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಮುಕ್ತಾಯವಾಯಿತು. ಭಾಗವಹಿಸಿದ ಪುಟಾಣಿಗಳು ನಿಖಿಲ್ ಅಡ್ಪಂಗಾಯ, ಅಫಿನಾ ಅಡ್ಕ, ಹರ್ಷಿತಾ ಅಡ್ಕ, ಆಶಿಕಾ ಗೋರಡ್ಕ, ಲಿಖಿತಾ ಅಡ್ಪಂಗಾಯ, ಸಚಿನ್ ಅಡ್ಪಂಗಾಯ, ಗಾನಾ ಅಡ್ಪಂಗಾಯ. ಕಾರ್ಯಕ್ರಮ ನಿರೂಪಣೆ ಕುಮಾರಿ ಸುಶೀಲಾ ಅಡ್ಪಂಗಾಯ, ಅಂಗನವಾಡಿ ಕಾರ್ಯಕರ್ತೆ. ಸಹಕಾರ ಶ್ರೀಮತಿಯರಾದ ವಿಶಾಲಾಕ್ಷಿ ಅಡ್ಕ, ತುಳಸಿ ಗೋರಡ್ಕ, ಸೀತಮ್ಮ ಅಡ್ಪಂಗಾಯ. ಇದುವರೆಗೆ ಸುಳ್ಯ ತಾಲೂಕು ಅಜ್ಜಾವರದ ಅಡಪಂಗಾಯ ಅಂಗನವಾಡಿ ಕೇಂದ್ರದ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದ್ರಲ್ಲ. ಇಂದಿನ ಚಿಣ್ಣರ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ.